ನೋಡಿ, ಈಗ ಅದ್ರ ಬಗ್ಗೆ ನಾನು ಹೆಚ್ಚು ಹೇಳೋದು ಸೂಕ್ತ ಅಲ್ಲ. ಆದರೆ ಒಂದು ಹೇಳಲಿಕ್ಕೆ ಬಯಸ್ತೇನೆ, ನಾನು 2 ಬಾರಿ ಚುನಾವಣೆ ಸೋತಿದ್ದೀನಿ. 10 ವರ್ಷ ನಾನು ಮನೇಲಿ ಕೂತಿದ್ದೀನಿ. ಸಾರ್ವಜನಿಕರ ಸಂಪರ್ಕ, ಕಾರ್ಯಕರ್ತರ, ಮುಖಂಡರ ವಿಶ್ವಾಸವನ್ನು ಗಳಿಸುವಂಥದ್ದಕ್ಕೆ 10 ವರ್ಷ ಸ್ಥಳೀಯ ಸಂಸ್ಥೆಗಳು ಎಲ್ಲ ಚುನಾವಣೆಗಳಲ್ಲಿ ಅವ್ರನ್ನ ಗೆಲ್ಲಿಸುವಂಥದ್ದಕ್ಕೆ ನಾವೆಲ್ಲ ಶ್ರಮ ಪಟ್ಟಿದ್ದೀವಿ. 10 ತಿಂಗಳಿಗೆ ಅಜ್ಞಾತವಾಸ ಅವರಿಗೆ ಆಯಿತು ಅನ್ನೋದಕ್ಕೆ ಬಹುಶಃ ಅವರು ಅಧಿಕಾರಕ್ಕೆ ಅಂಟ್ಕೊಂಡಿದ್ರು ಜಾಸ್ತಿ ಅಂತ ಕಾಣುತ್ತೆ. ಯಾರಿಗೂ ಅಧಿಕಾರ ಶಾಶ್ವತ ಇಲ್ಲ. ಅದರಿಂದ ಅಧಿಕಾರಕ್ಕೆ ಜಾಸ್ತಿ ಅಂಟ್ಕೊಂಡಿದ್ದರಿಂದ, ಅಧಿಕಾರ ತಮಗೆ ಶಾಶ್ವತ ಅಂತಕ್ಕಂಥ ಭಾವನೆಯಲ್ಲಿ ಅವರು ಬಹುಶಃ ಇದ್ದಿದ್ದರಿಂದ, ಬಹುಶಃ ಆ ರೀತಿ ಕಣ್ಣು ನೀರು ಬಂತೋ ಇಲ್ಲೋ ನಾನು ನೋಡಲಿಲ್ಲ. ಒರೆಸ್ಕೊಂಡಿದ್ದು ನೋಡಿದೆ, ಮಧ್ಯದಲ್ಲಿ ಕಣ್ಣು ಮತ್ತೆ ತೆಗೆದು ಹಿಂಗೆ ನೋಡಿ ಮತ್ತೆ ಒರೆಸ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ದು ನೋಡಿದೆ. ಅದರಿಂದ ಅದರಲ್ಲಿ ಎಷ್ಟು ನಿಜಾಂಶ ಇದೆ ಅನ್ನೋದು ಜನರಿಗೆ ಬಿಟ್ಟಿದ್ದು. ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನನೇ ಅದನ್ನು ಗಮನಿಸಿದ್ದಾರೆ. ಪಕ್ಕದಲ್ಲಿರ್ತಕ್ಕಂಥ ಅವರ ಸ್ನೇಹಿತರುಗಳು ಯಾರು ಕುಮಾರಸ್ವಾಮಿಯವ್ರ ಸರ್ಕಾರವನ್ನು ಕೆಳಗಿಳಿಸಿದ್ರು, ಅವರ ಮುಖದಲ್ಲಿ ಯಾವುದೇ ರೀತಿ ದುಃಖ ಇರಲಿಲ್ಲ. ಅವರು ನಗ್ತಾಯಿದ್ರು, ಅವರಲ್ಲಿ ನಗುವಿತ್ತು. ಅದರಿಂದ ಅದು ಬಹುಶಃ ಅದರ ಸತ್ಯಾಸತ್ಯತೆಯನ್ನು ತಾವು ಸ್ವಲ್ಪ ಹಿಂದೆ ಮುಂದೆ ಅದನ್ನು ಕ್ಲಿಪ್ಪಿಂಗ್ಸ್ನ ಹಿಂದೆ ಮುಂದೆ ಮಾಡಿ ಸ್ವಲ್ಪ ಬಹುಶಃ ನೋಡಿ ಜನರ ಮುಂದೆ ತಂದರೆ ಬಹುಶಃ ಸತ್ಯ ಏನು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ನೋಡಿ, ಈಗ ಅದ್ರ ಬಗ್ಗೆ ನಾನು ಹೆಚ್ಚು ಹೇಳೋದು ಸೂಕ್ತ ಅಲ್ಲ. ಆದರೆ ಒಂದು ಹೇಳಲಿಕ್ಕೆ ಬಯಸ್ತೇನೆ, ನಾನು 2 ಬಾರಿ ಚುನಾವಣೆ ಸೋತಿದ್ದೀನಿ. 10 ವರ್ಷ ನಾನು ಮನೇಲಿ ಕೂತಿದ್ದೀನಿ. ಸಾರ್ವಜನಿಕರ ಸಂಪರ್ಕ, ಕಾರ್ಯಕರ್ತರ, ಮುಖಂಡರ ವಿಶ್ವಾಸವನ್ನು ಗಳಿಸುವಂಥದ್ದಕ್ಕೆ 10 ವರ್ಷ ಸ್ಥಳೀಯ ಸಂಸ್ಥೆಗಳು ಎಲ್ಲ ಚುನಾವಣೆಗಳಲ್ಲಿ ಅವ್ರನ್ನ ಗೆಲ್ಲಿಸುವಂಥದ್ದಕ್ಕೆ ನಾವೆಲ್ಲ ಶ್ರಮ ಪಟ್ಟಿದ್ದೀವಿ. 10 ತಿಂಗಳಿಗೆ ಅಜ್ಞಾತವಾಸ ಅವರಿಗೆ ಆಯಿತು ಅನ್ನೋದಕ್ಕೆ ಬಹುಶಃ ಅವರು ಅಧಿಕಾರಕ್ಕೆ ಅಂಟ್ಕೊಂಡಿದ್ರು ಜಾಸ್ತಿ ಅಂತ ಕಾಣುತ್ತೆ. ಯಾರಿಗೂ ಅಧಿಕಾರ ಶಾಶ್ವತ ಇಲ್ಲ. ಅದರಿಂದ ಅಧಿಕಾರಕ್ಕೆ ಜಾಸ್ತಿ ಅಂಟ್ಕೊಂಡಿದ್ದರಿಂದ, ಅಧಿಕಾರ ತಮಗೆ ಶಾಶ್ವತ ಅಂತಕ್ಕಂಥ ಭಾವನೆಯಲ್ಲಿ ಅವರು ಬಹುಶಃ ಇದ್ದಿದ್ದರಿಂದ, ಬಹುಶಃ ಆ ರೀತಿ ಕಣ್ಣು ನೀರು ಬಂತೋ ಇಲ್ಲೋ ನಾನು ನೋಡಲಿಲ್ಲ. ಒರೆಸ್ಕೊಂಡಿದ್ದು ನೋಡಿದೆ, ಮಧ್ಯದಲ್ಲಿ ಕಣ್ಣು ಮತ್ತೆ ತೆಗೆದು ಹಿಂಗೆ ನೋಡಿ ಮತ್ತೆ ಒರೆಸ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ದು ನೋಡಿದೆ. ಅದರಿಂದ ಅದರಲ್ಲಿ ಎಷ್ಟು ನಿಜಾಂಶ ಇದೆ ಅನ್ನೋದು ಜನರಿಗೆ ಬಿಟ್ಟಿದ್ದು. ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನನೇ ಅದನ್ನು ಗಮನಿಸಿದ್ದಾರೆ. ಪಕ್ಕದಲ್ಲಿರ್ತಕ್ಕಂಥ ಅವರ ಸ್ನೇಹಿತರುಗಳು ಯಾರು ಕುಮಾರಸ್ವಾಮಿಯವ್ರ ಸರ್ಕಾರವನ್ನು ಕೆಳಗಿಳಿಸಿದ್ರು, ಅವರ ಮುಖದಲ್ಲಿ ಯಾವುದೇ ರೀತಿ ದುಃಖ ಇರಲಿಲ್ಲ. ಅವರು ನಗ್ತಾಯಿದ್ರು, ಅವರಲ್ಲಿ ನಗುವಿತ್ತು. ಅದರಿಂದ ಅದು ಬಹುಶಃ ಅದರ ಸತ್ಯಾಸತ್ಯತೆಯನ್ನು ತಾವು ಸ್ವಲ್ಪ ಹಿಂದೆ ಮುಂದೆ ಅದನ್ನು ಕ್ಲಿಪ್ಪಿಂಗ್ಸ್ನ ಹಿಂದೆ ಮುಂದೆ ಮಾಡಿ ಸ್ವಲ್ಪ ಬಹುಶಃ ನೋಡಿ ಜನರ ಮುಂದೆ ತಂದರೆ ಬಹುಶಃ ಸತ್ಯ ಏನು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ನೋಡಿ, ಈಗ ಅದ್ರ ಬಗ್ಗೆ ನಾನು ಹೆಚ್ಚು ಹೇಳೋದು ಸೂಕ್ತ ಅಲ್ಲ. ಆದರೆ ಒಂದು ಹೇಳಲಿಕ್ಕೆ ಬಯಸ್ತೇನೆ, ನಾನು 2 ಬಾರಿ ಚುನಾವಣೆ ಸೋತಿದ್ದೀನಿ. 10 ವರ್ಷ ನಾನು ಮನೇಲಿ ಕೂತಿದ್ದೀನಿ. ಸಾರ್ವಜನಿಕರ ಸಂಪರ್ಕ, ಕಾರ್ಯಕರ್ತರ, ಮುಖಂಡರ ವಿಶ್ವಾಸವನ್ನು ಗಳಿಸುವಂಥದ್ದಕ್ಕೆ 10 ವರ್ಷ ಸ್ಥಳೀಯ ಸಂಸ್ಥೆಗಳು ಎಲ್ಲ ಚುನಾವಣೆಗಳಲ್ಲಿ ಅವ್ರನ್ನ ಗೆಲ್ಲಿಸುವಂಥದ್ದಕ್ಕೆ ನಾವೆಲ್ಲ ಶ್ರಮ ಪಟ್ಟಿದ್ದೀವಿ. 10 ತಿಂಗಳಿಗೆ ಅಜ್ಞಾತವಾಸ ಅವರಿಗೆ ಆಯಿತು ಅನ್ನೋದಕ್ಕೆ ಬಹುಶಃ ಅವರು ಅಧಿಕಾರಕ್ಕೆ ಅಂಟ್ಕೊಂಡಿದ್ರು ಜಾಸ್ತಿ ಅಂತ ಕಾಣುತ್ತೆ. ಯಾರಿಗೂ ಅಧಿಕಾರ ಶಾಶ್ವತ ಇಲ್ಲ. ಅದರಿಂದ ಅಧಿಕಾರಕ್ಕೆ ಜಾಸ್ತಿ ಅಂಟ್ಕೊಂಡಿದ್ದರಿಂದ, ಅಧಿಕಾರ ತಮಗೆ ಶಾಶ್ವತ ಅಂತಕ್ಕಂಥ ಭಾವನೆಯಲ್ಲಿ ಅವರು ಬಹುಶಃ ಇದ್ದಿದ್ದರಿಂದ, ಬಹುಶಃ ಆ ರೀತಿ ಕಣ್ಣು ನೀರು ಬಂತೋ ಇಲ್ಲೋ ನಾನು ನೋಡಲಿಲ್ಲ. ಒರೆಸ್ಕೊಂಡಿದ್ದು ನೋಡಿದೆ, ಮಧ್ಯದಲ್ಲಿ ಕಣ್ಣು ಮತ್ತೆ ತೆಗೆದು ಹಿಂಗೆ ನೋಡಿ ಮತ್ತೆ ಒರೆಸ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ದು ನೋಡಿದೆ. ಅದರಿಂದ ಅದರಲ್ಲಿ ಎಷ್ಟು ನಿಜಾಂಶ ಇದೆ ಅನ್ನೋದು ಜನರಿಗೆ ಬಿಟ್ಟಿದ್ದು. ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನನೇ ಅದನ್ನು ಗಮನಿಸಿದ್ದಾರೆ. ಪಕ್ಕದಲ್ಲಿರ್ತಕ್ಕಂಥ ಅವರ ಸ್ನೇಹಿತರುಗಳು ಯಾರು ಕುಮಾರಸ್ವಾಮಿಯವ್ರ ಸರ್ಕಾರವನ್ನು ಕೆಳಗಿಳಿಸಿದ್ರು, ಅವರ ಮುಖದಲ್ಲಿ ಯಾವುದೇ ರೀತಿ ದುಃಖ ಇರಲಿಲ್ಲ. ಅವರು ನಗ್ತಾಯಿದ್ರು, ಅವರಲ್ಲಿ ನಗುವಿತ್ತು. ಅದರಿಂದ ಅದು ಬಹುಶಃ ಅದರ ಸತ್ಯಾಸತ್ಯತೆಯನ್ನು ತಾವು ಸ್ವಲ್ಪ ಹಿಂದೆ ಮುಂದೆ ಅದನ್ನು ಕ್ಲಿಪ್ಪಿಂಗ್ಸ್ನ ಹಿಂದೆ ಮುಂದೆ ಮಾಡಿ ಸ್ವಲ್ಪ ಬಹುಶಃ ನೋಡಿ ಜನರ ಮುಂದೆ ತಂದರೆ ಬಹುಶಃ ಸತ್ಯ ಏನು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.